ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಶೇರ್ ಕಮೆಂಟ್ ಮಾಡೋದು ಮರೆಯದು. ಅಮ್ಮನ ವಿಕೃತ ಧ್ವನಿ ಕೇಳಿ ಬಂದವಳ ಕಣ್ಣಿಗೆ ಬಿದ್ದುದು ತಲೆಯಿಂದ ನೀರಿನಂತೆ ಸುರಿದಿದ್ದ ರಕ್ತ. ಅದನ್ನು ಮುಟ್ಟಿ ನೋಡ್ಕೊಂಡಿದ್ದ ರಕ್ತಮಯ ಕೈಗಳು, ರಕ್ತಸ್ರಾವದಿಂದ ಕುಗ್ಗಿದ್ದ ಅಪ್ಪ, ಕಣ್ಣು ಮುಚ್ಚಿ ನೆಲಕ್ಕೆ ಕುಸಿದ ದೃಶ್ಯ. ಅಪ್ಪ, ಏನಾಯ್ತು ಎಂದು ಚೀರುತ್ತಾ ಓಡಿ ಬಂದಳು ಚಂದು. ತಡ ಮಾಡದೆ ನಮ್ಮ ರೆಬಲ್ ಲೇಡಿ ಆಸ್ಪತ್ರೆಗೆ ಸೇರಿಸಿದಳು. ಅಪ್ಪನಿಗಾಗಿದ್ದ ತೀವ್ರ ಗಾಯಕ್ಕೆ ವೈದ್ಯರು ಪ್ರಥಮ ಚಿಕಿತ್ಸೆ ನಡೆಸುತ್ತಿರಲು ಅಮ್ಮನ ಹೆಗಲು ಸವರಿ, ಏನೂ ಆಗಲ್ಲ ಅಮ್ಮ, ಸಮಾಧಾನ ಮಾಡ್ಕೋ ಎಂದು ಸಂತೈಸಿದ್ದಳು. ಗಂಟೆ ಮಧ್ಯರಾತ್ರಿ 12 ದಾಟಿತ್ತು. ವೈದ್ಯರು ಹೊರಗಡೆ ಬಂದವರು, ನೋಡಿ, ನಿಮ್ಮ ತಂದೆಯವರಿಗೆ ಆಕ್ಸಿಡೆಂಟ್ ನಡೆದಾಗ ತೀವ್ರವಾಗಿ ತಲೆಗೆ ಪೆಟ್ಟಾಗಿದೆ. ಇದರಿಂದ ಬ್ರೈನ್ ಒಳಗಡೆ ಹೆಚ್ಚು ಬ್ಲೀಡಿಂಗ್ ಆಗ್ತದೆ. ಅದು ತೀವ್ರವಾಗೋದ್ರಿಂದ ಬ್ರೈನ್ ಮೇಲೆ ಪ್ರೆಷರ್ ಹೆಚ್ಚಾಗಿದೆ. ಇದನ್ನು ನಾವು ಸಬ್ಕ್ಯೂಬಲ್ ಹೆಮಟೋಮಾ ಅಂತ ಮೆಡಿಕಲ್ ಫೀಲ್ಡ್ನಲ್ಲಿ ಕರಿತೀವಿ. ಇದನ್ನು ಟ್ರೀಟ್ ಮಾಡದೆ ಹಾಗೆ ಬಿಟ್ಟರೆ ಜೀವಂತ ಶವ ಆಗುವ ಲಕ್ಷಣ ಇದೆ. ಸೊ ಇದಕ್ಕೆ ಕ್ರೇನಿಯೋಟೋಮಿ ಅಂತ ಒಂದು ಸರ್ಜರಿ ಮಾಡಬೇಕಿದೆ. ರಿಸ್ಕಿಯರ್ ಬಟ್ ವಿ ಹ್ಯಾವ್ ಸರ್ಜನ್ ಎಂದೇಳಿದ್ದೆ ಅಮ್ಮ ಶಾರದಾ ನೆಲಕ್ಕೆ ಕುಸಿದರು. ಚಂದು ಕಣ್ಣಲ್ಲಿ ನೀರು ತುಂಬಿತ್ತು. ಡಾಕ್ಟರ್, ಆಪರೇಷನ್ಗೆ ಎಷ್ಟು ಖರ್ಚಾಗತ್ತೆ? ನಡುಕವಿತ್ತು ಅವಳ ಧ್ವನಿಯಲ್ಲಿ. ಅದು ಸರ್ಜನ್ಸ್ ಮಾಡುವ ಆಪರೇಷನ್ ಆಗಿರೋದ್ರಿಂದ 5 ರಿಂದ 7 ಲಕ್ಷ ಆಗುತ್ತೆ ಎಂದು ಹೇಳಿ, ಆದಷ್ಟು ಬೇಗ ಈ ಫಾರಮ್ಗೆ ಸಹಿ ಮಾಡಿ ಬೇಗ ಆಪರೇಷನ್ ಮಾಡೋಣ. ಇನ್ನು ಅರ್ಧ ಗಂಟೆ ಮೀರಿದ್ರೆ ಅವರಿಗೆ ಬ್ರೈನ್ ಮೇಲೆ ಪ್ರೆಷರ್ ಹೆಚ್ಚಾಗಿ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಎಂದು ಅರ್ಧ ಗಂಟೆ ಟೈಮ್ ಕೊಟ್ಟು ಹೋದರು. ಒಂದು ಕ್ಷಣ 5 ಲಕ್ಷ ಎಂದು ಕೇಳಿದವಳು ಹೆದರಿದ್ದು ನಿಜ. ಮಿಡಿಲ್ ಕ್ಲಾಸ್ನವರು, ಅದರಲ್ಲೂ ಬಾಡಿಗೆ ಮನೆಯಲ್ಲಿರೋರು, ಜೊತೆಗೆ ಅಪ್ಪ ಅರ್ಚಕರು, ಪುಟ್ಟ ಮಂದಿರದಲ್ಲಿ ಸಂಬಳ ಹೆಚ್ಚಿರೋರಲ್ಲ ಅಲ್ವಾ. ಅಮ್ಮ ಟೇಲರ್, ಎಲ್ಲ ಸೇರಿಸಿದ್ರೆ 50,000 ಸೇರಿಸೋದೇ ಕಷ್ಟ. ಇದರಲ್ಲಿ 5 ಲಕ್ಷ ಹೇಗಪ್ಪ ಸೇರಿಸೋದು? ಅವಳ ಮನಸ್ಸಲ್ಲಿ ಪ್ರಶ್ನೆಗಳ ಮಾಲೆ. ಏನು ಮಾಡಲಿ ರಾಯರ, ಹೇಗಪ್ಪನ್ನ ಕಾಪಾಡಿಕೊಳ್ಳಿ? ಸಮಯ ಚಾರ್ತಿದೆ ಎಂದು ಆಲೋಚಿಸಿದವಳಿಗೆ ನೆನಪಾಗಿದ್ದು NRI ಗೌರವ್ ಭಟ್. ತಡ ಮಾಡದೆ ರಿಸೆಪ್ಷನ್ ಡೆಸ್ಕ್ ಬಳಿ ಬಂದವಳು, ಒಂದು ಕಾಲ್ ಮಾಡ್ಬೋದಾ ಕೇಳಿದ್ಲು. ಸರಿ ಮೇಡಮ್ ಎಂದವರಿಗೆ ಥ್ಯಾಂಕ್ಸ್ ಹೇಳಿ ನಂಬರ್ ಡಯಲ್ ಮಾಡಿ, ಬೇಗ ರಿಸೀವ್ ಮಾಡಿ ಸರ್ ಎಂದು ಮನಸ್ಸಲ್ಲೇ ಮಾತಾಡುತ್ತಾ ಕಾಯಲು ಫೋನ್ ರಿಂಗ್ ಆಯಿತು. ಆದರೆ ರಿಸೀವ್ ಮಾಡಲಿಲ್ಲ ಗೌರವ್. ನಿಮಗೆ ಗೊತ್ತಲ್ವಾ, ಗೌರವ್ ಇಂಚು ಬಗ್ಗೆ ಯೋಚಿಸ್ತಾ ಫೋನ್ನ ಟೇಬಲ್ ಮೇಲಿಟ್ಟು ಗಾರ್ಡನ್ನಲ್ಲಿ ವಾಕ್ ಮಾಡ್ತಿರೋದು. ಮತ್ತೆ ಮಾಡೋಣ ಎಂದು ಪುನಃ ಪ್ರಯತ್ನಿಸಿದಳು. ನೀವು ಕರೆ ಮಾಡುತ್ತಿರುವ ಚಂದಾದಾರರು ಕರೆಯನ್ನು ಸ್ವೀಕರಿಸುತ್ತಿಲ್ಲ, ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ ಎಂದಷ್ಟೇ ಕೇಳಲು ಮತ್ತೆ ಪ್ರಯತ್ನಿಸಿದವಳಿಗೆ ಫಲ ಸಿಗದಿರಲು ಕಣ್ಣಲ್ಲಿ ನೀರು ಜಾರಿ ಹೋಗಿತ್ತು. ಕಾಲ್ ರಿಸೀವ್ ಮಾಡಿ ಸರ್ ಎಂದು ರಾಯರನ್ನು ನೆನೆದು ಅದೆಷ್ಟೇ ಪ್ರಯತ್ನಿಸಲು ಪ್ರಯೋಜನ ಬಾರದಿದ್ದಾಗ ಸಮಯವು ಕೈ ಮೀರಿ ಹೋಗ್ತಿತ್ತು. ಮೇಡಮ್, ಬೇರೆ ಯಾರಿಗಾದ್ರೂ ಟ್ರೈ ಮಾಡಿ. ಅವಳ ಗೋಳು ನೋಡದೆ ರಿಸೆಪ್ಷನಿಸ್ಟ್ ಸಲಹೆ ಕೊಡಲು ತಲೆಯಲ್ಲಿ ಇನ್ಯಾರೂ ಉಳಿದಿಲ್ಲ. ಯಾರಿಗೆ ಮಾಡಲಿ, ಯಾರೂ ದಿಕ್ಕಿಲ್ಲ ಅತ್ತಳು. ಆಗ ನೆನಪಾಗಿದ್ದು ಒಂದು ಘಟನೆ. ಫ್ಲ್ಯಾಶ್ ಬ್ಯಾಕ್. ಅಣ್ಣ, ಮತ್ತೆ ಫೋನ್ ಕೆಟ್ಟಿದೆ ಎಂದು ಫೋನ್ ರಿಪೇರಿ ಅಂಗಡಿಯವನಿಗೆ ಕೊಡಲು, ಸಿಸ್ಟರ್, ನಾನು ಹೇಳಿದೆ ಅಲ್ವಾ, ಏಜ್ ಆಗೋಗಿದೆ ಸಿಸ್ಟರ್, ಬೇರೆ ಫೋನ್ ತಗೊಳ್ಳಿ. ಅಂಗಡಿಯಪ್ಪ ಹೇಳಿದ್ದೆ, ಇನ್ನು 6 ತಿಂಗಳು ಅಡ್ಜಸ್ಟ್ ಆದರೆ ಸಾಕು, ಆಮೇಲೆ ಯಾವುದನ್ನ ತಗೋತೀನಿ ಎನ್ನುತ್ತಾ ಚೆಕ್ ಮಾಡಿಸುವಾಗ, ಮತ್ತೆ ಬ್ಯಾಟ್ರಿ ಡ್ರೈ ಸಿಸ್ಟರ್, ಹೊಸ ಬ್ಯಾಟ್ರಿ ಹಾಕಬೇಕು, ಸ್ಕ್ರೀನ್ ಆನ್ ಆಗ್ತಿಲ್ಲ, ಯಾಕೋ ನೋಡಬೇಕು, 500 ಆಗುತ್ತೆ ಎಂದ. ಅಯ್ಯೋ ಅಣ್ಣ, 500 ಆಗೋಲ್ಲ, ಒಂದು 100 ರೂಪಾಯಿಗೆ ಏನಾದರೂ ಮಾಡಿ ಕೊಡು ಎಂದಳು. ಪಾಪ, ಮನೆಯಲ್ಲಿ ಕಷ್ಟ, ಯಾವಾಗಲೂ 100 ರೂಪಾಯಿ ಅಂತ ಹೇಳಿ ಲೋ ಕ್ವಾಲಿಟಿ ಹಾಕಿಸ್ಕೊಂಡ್ರೆ ಹೀಗೆ ಸಿಸ್ಟರ್ ಎಂದ. ನಮ್ಮಪ್ಪ ಅಂಬಾನಿ ಅಲ್ಲ ಅಣ್ಣ, ಅವ್ರ ಮನೆ ಕೆಲಸದವರು ಅಲ್ಲ ಅಣ್ಣ ಎಂದವಳ ಮಾತಿನಂತೆಯೇ ಅವಳ ಮನೆ ಪರಿಸ್ಥಿತಿ ತಿಳಿದವನಂತೆ ಮಾತಾಡ್ತಾ, ಸರಿ, ನಾಳೆ ಬನ್ನಿ, ನಾನು ಹಾಕಿಟ್ಟಿರ್ತೀನಿ ಎನ್ನಲು, ಥ್ಯಾಂಕ್ಸ್ ಅಣ್ಣ ಎಂದು ಇನ್ನೇನು ಹಿಂದೆ ತಿರುಗಬೇಕು, ಅದ್ಯಾರೋ ಅವಳಿಗೆ ಡಿಕ್ಕಿ ಹೊಡೆದ್ರು. ಇಬ್ರೂ ಕೈಕಾಲಿನ ಆಳುಗಳ ಜೊತೆ ಮೀಸೆ ತಿರುವುತ್ತಾ ಸರಿಸುಮಾರು 30ರ ಆಸುಪಾಸಿನ ಹೈದ, ಗೋಧಿ ಬಣ್ಣ, 5.5 ಅಡಿ ಎತ್ತರ, ಯೋಗ ಮಾಡಿದ ಮಸ್ತುಕಟ್ಟಾದ ದೇಹ, ಕೈಯಲ್ಲಿ ಮೊಬೈಲ್ ತಿರುಗಿಸ್ತಾ ರಾವಣನಂತೆ ನಗುತ್ತಾ ನಿಂತಿದ್ದ ಆ ಏರಿಯಾದ ಕೌನ್ಸಿಲ್ ಭಾರತ ಶಂಕರ್. ಅವನನ್ನು ನೋಡ್ದವಳು ಉರಿದು ಬಿದ್ದಳು. ಕಣ್ಗೇನು ಕೂಡ ಕೋಪದಲ್ಲೇ ಬೈದ್ಲು. ಆದರೂ ಅವನಂತೂ ನಗುತ್ತಲೇ ಇರಲು ನಾಚಿಕೆ ಆಗಬೇಕು. ವೈದ್ಯರು 32 ಹಲ್ ಬಿಡ್ತ್ಯಾ ಎಂದು ಹೋಗುವವಳ ಕೈ ಹಿಡಿದು ಎಳೆದಿದ್ದೇ ಕಪಾಳ ಮೋಕ್ಷ ಮಾಡಿದ್ದಳು. ಆದರೆ ಏಟಿನ ಸದ್ದಿಗೆ ಅವನಿಗೆ ಮುಜುಗರವಾದರೂ ಅಲ್ಲಿದ್ದವರೆಲ್ಲ ನೋಡ್ತಿರಲು, ಯಾಕೆಲ್ಲ ಹಾಗೆ ನೋಡ್ತಿದ್ದೀರಾ? ನನ್ನ ಅತ್ತೆ ಮಗಳು
ನನ್ನ ಬೈತಾಳೆ ಬಡಿತಾಳೆ ಮುದ್ದು ಮಾಡ್ತಾಳೆ ಎನ್ನುತ್ತಾ ಅವಳತ್ತ ಬರುತ್ತಾ ಕಾಲ್ ತೆಗೆದು ಕೈ ಕೊಡ್ತಾಳೆ. ದೂರ ನಿಲ್ಲೋ ಎಂದು ರೇಗಿದಳು ಚಂದು. ಆಯ್ತು ಕಣೆ, ತೆಗಿಯುವಂತೆ. ಯಾವಾಗ ಕಾಲೇಜ್ ಮುಗಿಯೋದು? ನನಗಂತೂ ಇತ್ತೀಚೆಗೆ ಯಾರ ಮದುವೆ ನೋಡಿದ್ರು ನಂದೇ ನೆನಪಾಗುತ್ತೆ ಬಂಗಾರು ಎನ್ನಲು, ನನಗೆ ಈ ನಡುವೆ ಯಾರ ಹೆಣ ನೋಡಿದ್ರು ನಿನ್ನ ಕೊಲೆ ಮಾಡಿ ಮುಕ್ತಿ ಕೊಡುವಂತೆಯೇ ಕನಸು ಬಿಡುತ್ತೆ ಎಂದು ಗುಡುಗಿದಳು. ಈಗ ಹೀಗೆ ಹೇಳ್ತೀಯ, ಕೋಪ ಜಾಸ್ತಿ ನಿನಗೆ ಎಂದು ಅವಳ ಹಳೆ ಮೊಬೈಲ್ ನೋಡಿ, ಏನು ಬಂಗಾರು, ಇನ್ನ ಇದನ್ನೇ ಇಟ್ಕೊಂಡು ನಾನು ಮೊಬೈಲ್ ಅಂಗಡಿನೇ ಕೊಡ್ಸೋಕೆ ತಯಾರಿದ್ದೀನಿ, ನೀನೇ ಬೇಡ ಅಂತ ಎಂದು ಹೆಗಲಿಗೆ ಹೆಗಲು ತಾಗಿಸಲು, ನಿನ್ನ ಹತ್ರ ಕೈ ಚಾಚೋ ಪರಿಸ್ಥಿತಿ ನನಗೇನೋ, ಬೇಕಿದ್ರೆ ಭಿಕ್ಷೆ ಬೇಡಿ ತಿಂತೀನಿ, ನಿನ್ನ ಋಣದಲ್ಲಿ ಬದುಕಲ್ಲ ಎಂದು ಮೂತಿ ತಿರುವಿದ್ದಳು. ಯಾವತ್ತಾದರೂ ಆ ದಿನ ಬಂದರೆ, ನೀನು ಬೇಡೋ ದಿನ ಏನು ಮಾಡ್ತೀಯ ಅತ್ತೆ ಮಗಳೇ ಎಂದು ಕೇಳಿದ್ದ. ಬರಲ್ಲ ಎಂದಳು. ಬಂದರೆ ಎಂದ. ಬರಲ್ಲ. ಬಂದರೆ ಏನು ಮಾಡ್ತೀಯ? ಬಂದರೆ ನೀನು ಹೇಳ್ದಂಗೆ ಮಾಡ್ತೀನಿ ಎಂದಿದ್ದೆ, ಹಾಗಾದರೆ ತಯಾರಾಗು ಎಂದು ನಗಾಡುವವನಿಗೆ ಥೂ ಎಂದು ಉಗಿದು ಹೋದಳು. ಇದೆಲ್ಲ ನಡೆದದ್ದು ಆ ರಾತ್ರಿ. ಅದೇ ನಮ್ಮ ಹೀರೋ ಕೆನ್ನೆಗೆ ಬಾರಿಸಿದ್ನಲ್ಲ ಚಂದುಗೆ, ಆ ರಾತ್ರಿ. ಗೊತ್ತಾಯ್ತಾ ಆ ರಾತ್ರಿ ಏನಾಯ್ತು ಅಂತ? ಹುಡುಗರ ಅಟ್ಯಾಕ್ ನಿಜ. ಜೊತೆಗೆ ಫೋನ್ ರಿಪೇರಿ ಕೊಡೋಕೆ ಬಂದದ್ದು. ನಾನು ನಿಮಗೆ ಕ್ಲಾರಿಟಿ ಕೊಡಲೇ ಇಲ್ಲ ಈಗ ಅಲ್ವಾ? ಈಗ ಕ್ಲಾರಿಟಿ ಸಿಗ್ತಾ? ಈ ಸವಾಲಿಗೆ ಈಗ ಚಂದು ಸೋತು ಮೊರೆ ಹಾಕಲೇಬೇಕು. ಇಷ್ಟು ನೆನೆದವಳಿಗೆ ಈಗ ಅಪ್ಪನ ಆಪರೇಷನ್ಗೆ ಆ ಪಾರ್ಥನಿಗೆ ಕರೆ ಮಾಡುವ ಮನಸ್ಸಾಯಿತು. ಈಗ ಸ್ವಾಭಿಮಾನ ತೋರಿದ್ರೆ ಅಪ್ಪ ಬದುಕೋದಿಲ್ವಲ್ಲ ಎಂದು ತಿಳಿದವಳು ಪಾರ್ಥಶಂಕರ್ಗೆ ಕರೆ ಮಾಡಲು ಅಲ್ಲೇ ಇದ್ದ ರಿಸೆಪ್ಷನ್ ಬಳಿ ನಂಬರ್ ಕೇಳಿದ್ಲು. ಮೊದಲೇ ಕೌನ್ಸಿಲ್ ಅಲ್ವಾ, ಏರಿಯಾ ಕೌನ್ಸಿಲ್ ನಂಬರ್ ಆಸ್ಪತ್ರೆಯಲ್ಲಿ ಸಿಕ್ತು. ನಂಬರ್ ಡಯಲ್ ಮಾಡಿದ್ದೆ, ಅವನು ಸ್ವೀಕರಿಸಿದ್ದ. ಪಾರ್ಥ, ನಾನು ಚಂದನ ಎಂದಿದ್ದೆ. ಏನಾಯ್ತು ಬಂಗಾರು, ಯಾಕೆ ಧ್ವನಿಲಿ ಅಳು ಕೇಳ್ತಿದೆ? ಕಾಳಜಿಯಿಂದಲೇ ಕೇಳಿದ್ದ. ಅದು ಬೇಗ ಆಸ್ಪತ್ರೆಗೆ ಬಾ ಪ್ಲೀಸ್ ಪಾರ್ಥ, ಪ್ಲೀಸ್ ಎಂದು ಆಸ್ಪತ್ರೆಗೆ ಬಾ ಎಂದು ಕರೆ ಕಟ್ ಮಾಡಿದ್ದೆ ಓಡೋಡಿ ಬಂದಿದ್ದ. ಅಳುತ್ತಲೇ ಎಲ್ಲ ವಿಚಾರವನ್ನು ಹೇಳ್ತಿದ್ದ ಚಂದು ಕಡೆ ಗಮನ ಹರಿಸಿದ ಶಾರದಾರವರು, ಏನೇ ಮಾಡ್ತಿದ್ಯಾ? ಇವನ್ ಬಳಿ ಹಣ ಸಹಾಯ ಕೇಳ್ತಿದ್ಯಾ? ಈ ನೀಚನ ಹತ್ರ ನಿಮ್ಮ ಅಪ್ಪನಿಗೆ ವಿಚಾರ ತಿಳಿದ್ರೆ ಎದೆ ಬಡ್ಕೊಂಡು ಸತ್ತು ಹೋಗ್ತಾರೆ ಎಂದು ಅಡ್ಡ ಹಾಕಿದರು ಅಮ್ಮ. ಅತ್ತೆ, ನಾನೇನು ಅಷ್ಟು ನೀಚ ಅಲ್ಲ, ಮಾವ ಅಂದರೆ ನನಗೂ ಪ್ರೀತಿನೇ ಎಂದವ ಚೆಕ್ ತೆರೆದು 5 ಲಕ್ಷ ಬರೆದು ಚಂದು ಕೈಗೆ ಸಲೀಸಾಗಿ ಕೊಟ್ಟ. ತಗೋ ಬಂಗಾರು, ಬೇಗ ಆಪರೇಷನ್ ಮಾಡಿಸು, ದುಡ್ಡು ಮುಖ್ಯ ಅಲ್ಲ, ಮಾವ ಮುಖ್ಯ ಎಂದು ಮುಗುಳುನಗೆ ಬೀರಿದ್ದ. ಅವನ ಕೈಯಿಂದ ಚೆಕ್ ಹಿಡಿದು ರಿಸೆಪ್ಷನಿಸ್ಟ್ ಬಳಿ ಇನ್ನೇನು ಕೊಡಬೇಕು ಹಾಗೆ ಕೈಯಿಂದ ಚೆಕ್ ಹಿಂಪಡೆದವ ರಾವಣನಂತೆಯೇ ಜೋರಾಗಿ ನಕ್ಕನು. ಸುಮಾರು ಹೊತ್ತು ಯೋಚಿಸಿದ ಗೌರವ್, ಇನ್ನೂ ಯೋಚನೆ ಮಾಡೋದಲ್ಲಿ ಅರ್ಥನೇ ಇಲ್ಲ. ಹೇಗಿದ್ರೂ ಚಂದನ ಮೇಲೆ ಲವ್ ಆಗಿದೆ. ಜೊತೆಗೆ ಇಂಚು ಹತ್ರ ಚಂದನ ತುಂಬ ಪ್ರೀತಿಯಿಂದ ವರ್ತಿಸ್ತಾಳೆ. ಇಂಚಿಗೂ ಚಂದು ಅಂದರೆ ತುಂಬ ಇಷ್ಟ. ಚಂದುಗೆ ಮಗುವಿನೊಡನೆ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದು ಗೊತ್ತಿದೆ. ಅಜ್ಜಿ ಅಜ್ಜನಿಗೂ ಚಂದು ಹಿಡಿಸಿದಾಳೆ. ನನ್ನ ಕ್ಯಾರೆಕ್ಟರ್ ಕೂಡ ಅವಳಿಗೆ ಚೆನ್ನಾಗಿ ಅರ್ಥ ಆಗಿದೆ. ಎಲ್ಲ ರೀತಿಯಲ್ಲೂ ಚಂದು ನನಗೆ ಪರ್ಫೆಕ್ಟ್ ಜೋಡಿ ಅನ್ನಿಸ್ತಿದ್ದಾಳೆ ಎಂದು ಒಂದು ನಿರ್ಧಾರಕ್ಕೆ ಬಂದವ ಮೇಲಿದ್ದ ಚಂದಿರನ ನೋಡಿ, ಅವಳಿಗೂ ಒಂದು ಚಾನ್ಸ್ ಕೊಟ್ಟು ಅವಳ ಅಭಿಪ್ರಾಯ ಕೇಳೋಣ, ಆಮೇಲೆ ಮುಂದುವರೆದ್ರೆ ಆಯಿತು, ಏನಂತೀರಾ ಮಿಸ್ಟರ್ ಮೂನ್ ಎಂದು ನಕ್ಕವ. ಚಂದುಗೂ ನನ್ನಂತೆಯೇ ಫೀಲಿಂಗ್ ಶುರುವಾಗಿದೆ ಅಂತೀರಾ? ಇರ್ಬೋದು. ಮೊದಲು ಒಂದಡಿ ಡಿಸ್ಟೆನ್ಸ್ ಇಲ್ಲ ಅಂದರೆ ಹೊಟ್ಟೆಗೆ ಪಂಚ್ ಕೊಟ್ಟು ಕಾಲು ಬೆರಳು ಮುಳಿಯುವಷ್ಟು ಕೋಪ ತೋರಿಸ್ತಿದ್ಲು. ಇತ್ತೀಚೆಗೆ ನನ್ನ ಜೊತೆ ವಿತೌಟ್ ಡಿಸ್ಟೆನ್ಸ್ ಕೂಡ ಕೋಪ ಮಾಡ್ಕೊಳ್ಳಲ್ಲ. ಮೇ ಬಿ ಅವಳಿಗೂ ಇದೇ ಥರ ಫೀಲಿಂಗ್ಸ್ ಇರ್ಬೋದು. ಎಮ್3 ಎಲ್ಲ ರೀತಿಯಲ್ಲೂ ಓಪನ್ ಅಪ್ ಆದರೂ ಈ ವಿಚಾರದಲ್ಲಿ ತುಂಬ ಸ್ಲೋ. ನಾನು ಅವಳಿಗೆ ನನ್ನ ಫೀಲಿಂಗ್ಸ್ ಹೇಳಿ ಕಿಸ್ಗೆ ಕ್ಲಾರಿಟಿ ಕೊಟ್ಟರೆ ಎಲ್ಲ ಸರಿ ಹೋಗ್ಬೋದು. ಎಸ್, ಐ ಆಮ್ ಕ್ಲಿಯರ್, ಐ ಆಮ್ ಇನ್ ಲವ್ ವಿತ್ ಯು ಮಿಸ್ ಮಾಡ್ರನ್ ಮಂಜುಳಾ ಎಂದು ನಕ್ಕವ ಸೀದಾ ಇಂಚು ರೂಮಿಗೆ ಬಂದಿದ್ದ. ಹತ್ತು ಸುಸ್ತಾಗಿ ಮಲಗಿದ್ದ ಮಗುವಿನ ಪಾದ ಮುಟ್ಟಿದವ, ಸಾರಿ ಪುಟ್ಟು, ನಿಂಗೆ ತುಂಬ ದಿನ ಕಾಯಿಸ್ಬಿಟ್ಟೆ. ನಾಳೆನೇ ನಿನ್ನ ಅಕ್ಕೂ ಹತ್ರ ಮಾತಾಡಿ ಅವಳ ಜೊತೆನೇ ಬಂದು ಸರ್ಪ್ರೈಸ್ ಕೊಡ್ತೀನಿ. ಅಲ್ಲಿ ತನಕ ನನ್ನ ಜೊತೆ ಟೂ ಮಾಡು ಎಂದು ಹಣೆಗೆ ಮುತ್ಕೊಟ್ಟು ತನ್ನ ರೂಮಿಗೆ ತೆರಳಿ ಮಲಗಿಬಿಟ್ಟನು. ಒಂದು ಬಾರಿಯೂ ಮೊಬೈಲ್ ನೋಡಲೇ ಇಲ್ಲ ಬೀಚಿ. ಯಾಕೆ ನಗ್ತಿದ್ಯಾ ಪಾರ್ಥ? ಏನು ಅರಿವಾಗದಂತೆಯೇ ಕೇಳಿದಳು. ದುಡ್ಡು ಕೊಡ್ತೀನಿ ಬಂಗಾರು, ಅದಕ್ಕೆ ಸಮಾನವಾಗಿ ನೀನೇನು ಕೊಡ್ತೀಯ ಕೇಳಿದ ಅವಳ ಸುತ್ತ ಹೆಜ್ಜೆ ಆಗ್ತಾ. ಅಂದರೆ ಗಾಬರಿಯಲ್ಲಿ ಕೇಳಿದ್ಲು. ಸದ್ಯಕ್ಕೆ ದುಡ್ಡು ತೊಗೊಂಡು ನಿನ್ನ ಕೈ ತಪ್ಪಿಸ್ಕೊಂಡ್ರೆ ನಾನು ಮತ್ತೆ ನಾಯಿ ಥರ ನಿನ್ನ ಮನೆ ಕಾಯಲ್ಲ. ನನಗೆ ನೀನು ಬೇಕು, ನಿನ್ನ ಮದುವೆ ಆಗಬೇಕು, ನೀನನ್ನು ಒಪ್ಕೋಬೇಕು ಎಂದು ಅವನ ಅಸಲಿ ಮುಖ ತೆರೆದಿದ್ದ ಪಾರ್ಥ. ನಾನು ಹೇಳಿಲ್ವ ಚಂದನ, ಚುಣು ನೀಚ ಕಣೆ ಎಂದು ಅಮ್ಮ ಅತ್ತರು. ಹೌದು ಅತ್ತೆ, ನಾನು ನಿನ್ನ ಮತ್ತು ನಿನ್ನ ಮನೆಗೆ ಬಂದು ಹೆಣ್ಣು ಕೇಳಿದ್ರೆ ಪೊರ್ಕೆ ತೋರಿಸಿದ್ರಿ.
ನಿಮ್ಮ ಮಗಳ ಹತ್ರ ಹೋಗಿ ಮಾತಾಡ್ಸಿದ್ರೆ ಕಾಲು ಮುರಿತೀನಿ ಅಂತ ಕೆನ್ನೆಗೆ ಬಾರಿಸಿದ್ಲು. ಹೀಗೆ ಬಂದಿರೋ ಸಮಯವನ್ನು ಸರಿಯಾಗಿ ಬಳಸ್ಕೊಳ್ದೆ ಹೋದರೆ ಮುಂದೆ ನಾನು ಕೊಟ್ಟೋನ್ ಕೋಡಂಗಿ ಈಸ್ಕೊಂಡವ ವೀರಭದ್ರ ಅಂತ ಗಾದೆ ಹೇಳಬೇಕು ಎಂದು ಚಂದು ಕಡೆ ನೋಡಿ, ನೀನು ನನ್ನವಳು ಅಂತ ಏನಾದರೂ ಸಾಕ್ಷಿಗೆ ಬೇಕು, ಆಗಷ್ಟೇ ದುಡ್ಡು ಕೊಡ್ತೀನಿ ಎಂದು ಚೆಕ್ ತೋರಿಸಲು, ನೋಡಮ್ಮ ಚಂದು, ಈ ಫ್ಯಾಮಿಲಿ ಡ್ರಾಮಾ ನಿಲ್ಲಿಸಿ ಆಪರೇಷನ್ ನಡೆಸೋಕೆ ಸಹಾಯ ಮಾಡು, ಇಲ್ಲ ಅಪ್ಪನ ಪರಿಸ್ಥಿತಿ ಕೈ ಮೀರುತ್ತೆ. ವೈದ್ಯರ ಕಿವಿ ಮಾತು ಕೇಳಿದವಳಿಗೆ ಒಂದೇ ಕಣ್ಣಿಂದ ನೀರು ಜಾರಿತ್ತು. ಏನೊಂದು ನುಡಿಯದೆ ಅಷ್ಟೊತ್ತಿಂದ ನಿಂತಿದ್ದವಳ ಬಾಯಿಂದ ಒಂದು ಮಾತು ಹೊರ ಬಂತು. ಏನು ಮಾಡ್ಬೇಕು ನಾನು? ಈ ವಾಕ್ಯ ಕೇಳಿದವನು ಅವಳತ್ತ ಭೀಕರವಾಗಿ ನಗುತ್ತಾ ಬಂದಿದ್ದ. ಅವತ್ತು ನೀನೇ ಹೇಳಿದ್ದೆ, ನೆನಪಿದ್ಯಾ, ನಾನು ನಿನ್ನ ಹತ್ರ ಸಹಾಯ ಬೇಡಲ್ಲ ಅಂತ, ಬೇಡಿಕೆ ಇಟ್ಟರೆ ನೀನು ಹೇಳಿದ್ದು ಮಾಡ್ತೀನಿ ಅಂತ ಎಂದು ಹಳೆ ಜಗಳ ನೆನಪಿಸಿದ. ತಲೆ ಉದ್ದುದ್ದ ಆಡಿಸಿದಳು. ಈಗ ನೀನು ನನ್ನ ಮದುವೆ ಎಂದಿದ್ದೇ ಗಾಬರಿಯಾಗಿ ನೋಡಿದಳು. ಈಗಲೇ ಮದುವೆ ಬೇಡ ಬಿಡು. ಹೌ ಅಬೌಟ್ ನಿಶ್ಚಿತಾರ್ಥ ಬಂಗಾರು? ಇಲ್ಲಿರೋ ಡಾಕ್ಟರ್ ಸಾಕ್ಷಿಯಾಗಿ ನಿಮ್ಮಮ್ಮನ ಆಶೀರ್ವಾದದೊಂದಿಗೆ ನಾನು ನೀನು ನಿಶ್ಚಿತಾರ್ಥ ಆಗೋಣ್ವಾ ಎಂದು ಹೊಸ ಟ್ವಿಸ್ಟ್ ಕೊಟ್ಟನು. ಬೇಡಮ್ಮ ಚಂದು, ನಿಮ್ಮಪ್ಪನನ್ನು ಉಳಿಸ್ಕೊಳ್ಳೋಕೆ ಬೇರೆ ಮಾರ್ಗ ಹುಡ್ಕೋಣ ಎಂದು ಅಮ್ಮ ಹೇಳ್ತಿರುವಾಗ ನನಗೆ ಒಪ್ಪಿಗೆ ಇದೆ ಎಂದು ಹೇಳಿಯೇ ಬಿಟ್ಟಳು. ಮುಂದೆ ಕತೆ ಹೇಗಿದೆ? ಸೀರಿಯಸ್ ಆಗಿಬಿಡ್ತು ಅಂತ ಬೇಜಾರಾಗಬೇಡಿ. ಕತೆಯಲ್ಲಿ ಉಪ್ಪು, ಖಾರ, ಹುಳಿ, ಸಿಹಿ ಎಲ್ಲವೂ ಇರಲೇಬೇಕು ಅಲ್ವಾ? ಆಟಕ್ಕೆ ಸಣ್ಣ ಟ್ವಿಸ್ಟ್ ಅಷ್ಟೆ. ಕತೆ ಕೇಳ್ತಾ ಸಪೋರ್ಟ್ ಮಾಡ್ತಿರುವಂತಹ ಪ್ರತಿ ಎನರ್ಜಿ ಬೂಸ್ಟರ್ಸ್ಗೂ ತುಂಬು ಹೃದಯದ ಥ್ಯಾಂಕ್ಸ್. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.